ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಕುಕಿಂಗ್ ಈಸಿ ಮೆಥಡ್ ಲಾಕ್ಸಲ್ಲಿ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೆಂಗಿದ್ದೀರಿ? ನಾ ಚಲೋ ಇದ್ದೀನಿ, ನೀವು ಚಲೋ ಇರಬೇಕಂತ ಕೋರ್ಕೊತೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಶಾವಿಗೆ ಪಾಯಸ ರೀ. ಶಾವಿಗೆ ಪಾಯಸ ಹೆಂಗೆ ಮಾಡ್ತಾರೆ ಅಂತೇಳಿ ನೋಡ್ಕೊಂಡು ಬರೋಣ ಬರ್ರಿ. ಮತ್ತು ಫ್ರೆಂಡ್ಸ್, ಇವತ್ತಂತೂ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ರೀ, 9 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಅದಕ್ಕೆ ಅಂತೇಳಿ ಇವತ್ತಿನ ರೆಸಿಪಿದಾಗ ನಾ ಶಾವಿಗೆ ಪಾಯಸ ಮಾಡಿದ್ದೆ ರೀ. ಶಾವಿಗೆ ಪಾಯಸ ಅಂತೂ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ದೆ ರೀ, ಯಾಕಂದ್ರೆ ಹೊರಗಡೆ ಕೊಡೋಣ ಅಂತೇಳಿನ. ನೋಡಿರಿ, ಶಾವಿಗೆ ಪಾಯಸ ಅಂತೂ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಿದ್ದೈತ್ರಿ. ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ 9 ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ ಒಳಗೆ ಕಷ್ಟ ಸುಖ ದುಃಖ ಎಲ್ಲ ಬಂದಿದ್ದೈತ್ರಿ. ಅದೆಲ್ಲ ದಾಟ್ಕೊಂಡು ನಾವು 9 ವರ್ಷಕ್ಕಂತೂ ಕಾಲಿಟ್ಟಿದ್ದೈತಿ. ನಿಮ್ಮ ಆಶೀರ್ವಾದ ನಮಗೆ ಬೇಕ್ರಿ. ಅದಕ್ಕೆ ಅಂಥೇಳಿ ಇವತ್ತು ಪಾಯಸ ಮಾಡಿದ್ದೆ ರೀ, ಹೊರಗಡೆ ಕೊಡೋಣ ಅಂಥೇಳಿ. ನೋಡಿರಿ, ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರಿ. ನಾನಂತೂ ನೋಡಿರಿ, ನಮ್ಗೆ ಎಷ್ಟು ಬೇಕಲ್ಲ ಅಷ್ಟೇ ಇಟ್ಕೊಂಡು ಎಲ್ಲ ಉಳಿದಿದ್ದೆಲ್ಲ ನಾನು ಬಾಕ್ಸ್ನಾಗಂತೂ ಹಾಕಿಬಿಟ್ಟೆ ರೀ, ಡಬ್ಬಿನಾಗಂತೂ ಹಾಕಿಬಿಟ್ಟೆ. ಯಾಕಂದರೆ ಜಾಸ್ತಿನ ಕೊಡೋಣ, ಉಳಿದ್ರೆಲ್ಲ ಏನು ಬರ್ತೈತಿ, ತಿನ್ನೋರಾದರೂ ತಿಂದು ನಮ್ಗೆ ನೆನೆಸ್ತಾರೆ ಅನ್ನೋದು ನನಗೆ ಒಂದು ಮೈಂಡ್ ಒಳಗಂತೂ ಅದ ಇರ್ತೈತಿ ರೀ. ನಮ್ಮ ತಲೆಯಾಗಂತೂ ಹಂಗೆ ಇರ್ತೈತಿ. ಸುಮ್ಮನೆ ಅದು ಇಟ್ಟು ಕೆಟ್ಟಿದ ಮ್ಯಾಗ ಹೊರಗಡೆ ಚೆಲ್ಲೋಕ್ಕಿಂತ ಒಬ್ಬರು ತಿಂತಾರಲ್ರಿ, ತಿಂದು ನಮ್ಗೆ ನೆನೆಸ್ತಾರಲ್ಲ, ಅದ ನಮ್ಗೆ ಬೇಕಾಗಿದ್ದು. ಇವಾಗ ಲೇಟ್ ಆಗಿಬಿಟ್ಟಿತ್ತು ರೀ, ಅಂದರೆ ಪಾಯಸ ಕೊಡೋದಂತ ಸಂಜೆಗೆ ಆಯ್ತು ರೀ. ಯಾಕಂದರೆ ಬೆಳಗ್ಗೆ ನಾವು ಗುಡಿಗೆ ಹೋಗಿ ಆಮ್ಯಾಗ ನಮ್ಮ ಅತ್ತೆಯವ್ರ ಮನೆಗೆಲ್ಲ ಹೋಗಿ ಬರೋಷ್ಟು ಲೇಟ್ ಆಯ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗ್ಬೇಡ್ರಿ. ಬರ್ರಿ ಮತ್ತು ಈ ರೆಸಿಪಿ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣ. ಮೊದಲಿಗೆ ಹಾಲು ತೊಗೊಳ್ಳೋಣ್ರಿ. ಇಲ್ಲಿ ನಾನು ಫುಲ್ ಕ್ರೀಮ್ ಮಿಲ್ಕ್ ಬರ್ತೈತಲ್ಲ ಅದು ತೊಗೊಂಡಿದ್ದೈತಿ. 1.5 ಲೀಟ್ರಷ್ಟು ಹಾಲು ತೊಗೊಂಡಿದ್ದೈತಿ. ಇವಾಗ ಇದನ್ನು ನೋಡಿರಿ ಒಂದು ಬೋಗಣಿ ಒಳಗೆ ಹಾಕೋಣ. ನಾನಂತೂ ಇಲ್ಲಿ ಸ್ಟೀಲ್ ಬೋಗಣಿ ಯೂಸ್ ಮಾಡ್ಲಿಕ್ಕತ್ತೀನಿ. ನಿಮ್ಮ ಮನೆಗೆ ಯಾವ ಬೋಗಣಿ ಇರ್ತೈತಲ್ಲ ಅದು ನೀವು ಯೂಸ್ ಮಾಡ್ಬೋದು. ಇವಾಗ 1.5 ಲೀಟ್ರಷ್ಟು ಹಾಲು ಇವಾಗ ಬೋಗಣಿ ಒಳಗೆ ಹಾಕ್ಬಿಡೋಣ್ರಿ. ಇವಾಗ ಇದ್ರೊಳಗೆ ನೋಡಿ ಸಣ್ಣ ಚೊಂಬು ಒಳಗಿಂದ 1 ಚೊಂಬು ಅಷ್ಟು ನಾನು ನೀರು ಹಾಕೀನಿ. ನಮ್ಗೆ ಬೇಕಂದ್ರೆ ಎಲ್ಲ ಇನ್ನೊಂದು ಚೊಂಬು ನೀರು ನಾನು ಆಮ್ಯಾಗ ಹಾಕ್ತೀನಿ ರೀ. ಇವಾಗ ಇದನ್ನು ಗ್ಯಾಸ್ ಮ್ಯಾಗಿಟ್ಟು ಕಾಯಿಸೋಣ್ರಿ. ಇವಾಗಂತೂ ಗ್ಯಾಸ್ ಹಚ್ಚೋಣ. ಗ್ಯಾಸ್ ಹಚ್ಚಿ ಇಲ್ಲಿ ನೋಡಿರಿ ಬೊಗಣಿ ಇಡೋಣ. ಫ್ರೆಂಡ್ಸ್, ಇದ್ರೊಳಗಂತೂ ನಾನು ಸಕ್ಕರೆ ಅಂತೂ ಹಾಕಿಲ್ಲ ರೀ. ಇವಾಗ ಇನ್ನೊಂದು ಚೊಂಬಷ್ಟು ನಾನು ನೀರು ಹಾಕೀನಿ. ಟೋಟಲ ಸಣ್ಣ ಚೊಂಬೊಳಗೆ 2 ಚೊಂಬಷ್ಟು ನಾನು ನೀರು ಹಾಕೀನಿ. ಇವಾಗ ಇದನ್ನು ಬಿಸಿ ಮಾಡೋಣ್ರಿ. ಇದ್ರೊಳಗಂತೂ ನಾನು ಸಕ್ಕರೆ ಅಂತೂ ಹಾಕಿಲ್ಲ. ಇವಾಗ ಇದನ್ನು ಸೈಡಿಗೆ ಇಟ್ಟು ಕಾಯಿಸೋಣ್ರಿ. ಮೀಡಿಯಮ್ ಫ್ಲೇಮ್ ಇಟ್ಟು ಸೈಡಿಗೆ ಕಾಯಿಸೋಣ. ಇವಾಗ ಗ್ಯಾಸ್ ಹಚ್ಚೋಣ್ರಿ. ಗ್ಯಾಸ್ ಹಚ್ಚಿ ಒಂದು ಕಡಾಯಿ ಇಡೋಣ. ಇಲ್ಲಿ ನಾನು ನಾನ್ ಸ್ಟಿಕ್ ಕಡಾಯಿ ಯೂಸ್ ಮಾಡ್ಲಿಕ್ಕತ್ತೀನಿ. ಈ ಪ್ರೊಸೆಸ್ ಅಂತೂ ಶಾವಿಗೆ ಅಂತೂ ಫ್ರೈ ಮಾಡಾಕ್ರಿ, ತುಪ್ಪದಾಗಂತೂ ಫ್ರೈ ಮಾಡಾಕ. ಇವಾಗ ಇದ್ರೊಳಗೆ 2 ಚಮಚೆಯಷ್ಟು ನಾನು ತುಪ್ಪ ಹಾಕಿದ್ದೈತಿ. ತುಪ್ಪ ಅಂತೂ ಕರಗಿಸ್ಕೊಳ್ಳೋಣ. ತುಪ್ಪ ಅಂತೂ ಕರಗೈತ್ರಿ. ಇವಾಗ ಇದ್ರೊಳಗೆ ಶಾವಿಗೆ ಹಾಕೋರಿ. ಇಲ್ಲಿ ನಾನು 700 ಗ್ರಾಮಷ್ಟು ನಾನು ಶಾವಿಗೆ ತೊಗೊಂಡಿದ್ದೈತ್ರಿ. ಅದು ಇವಾಗ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಜಾಸ್ತಿ ಕಮ್ಮಿ ಕ್ವಾಂಟಿಟಿ ಒಳಗೆ ಬೇಕಂದ್ರೆ ನೀವು ತೊಗೋಬೋದು. ಇವಾಗ ಇದನ್ನು ಮೀಡಿಯಮ್ ಫ್ಲೇಮ್ನಾಗಿಟ್ಟು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಇದ್ರೊಳಗೆ ಒಂದು 10 ಏಲಕ್ಕಿ ಹಾಕೊಂಡ್ರಿ. ಏಲಕ್ಕಿ ಹಾಕೋದ್ರಿಂದ ಅದು ಫ್ಲೇವರ್ ಏನು ಇರ್ತೈತಲ್ರಿ ಶಾವಿಗೆ ಒಳಗೆ ಬಿಡ್ತೈತೆ, ಅದಕ್ಕೆ ಹಾಕಿದ್ದೈತಿ. ಇವಾಗ ಒಂದು 10 ಲವಂಗ ಹಾಕೊಂಡ್ರಿ. ಒಂದು 10 ಲವಂಗ ಹಾಕೊಂಡ್ರಿ. ಲವಂಗ ಮತ್ತು ಏಲಕ್ಕಿ ಹಿಂಗೆ ಫ್ರೈ ಮಾಡೋದ್ರಿಂದ ಶಾವಿಗೆ ಪಾಯಸ ಚಲೋ ಆಗ್ತೈತ್ರಿ. ಅದಕ್ಕೆ ನಾನು ಹಿಂಗೆ ಫ್ರೈ ಮಾಡ್ತಾರಲ್ಲ ಶಾವಿಗೆ, ಆವಾಗ ಹಾಕಿ ಫ್ರೈ ಮಾಡೋದ್ರಿ. ಇದಂತೂ ಆಗೈತ್ರಿ. ಇವಾಗ ಇದನ್ನು ಸೈಡಿಗೆ ಇಟ್ಬಿಡೋಣ. ಸೈಡಿಗೆ ಇಟ್ಟು ನೆಕ್ಸ್ಟ್ ಪ್ರೊಸೆಸ್ ಏನಾಯ್ತು ಅಂತೇಳಿ ನೋಡ್ಕೊಂಡು ಬರೋಣ. ಇವಾಗ ಗ್ಯಾಸ್ ಹಚ್ಚೋಣ್ರಿ. ಇವಾಗ ಇದ್ರ ಮ್ಯಾಗ ಒಂದು ಬೋಗಣಿ ಇಡೋಣ. ಫ್ರೆಂಡ್ಸ್, ಇಲ್ಲಿ ನಾನು ಸ್ಟೀಲ್ ಬೋಗಣಿ ಯೂಸ್ ಮಾಡಕತ್ತೀನಿ, ದೊಡ್ಡ ಬೋಗಣಿ ಯೂಸ್ ಮಾಡ್ಲಿಕ್ಕತ್ತೀನಿ. ಕ್ವಾಂಟಿಟಿ ಜಾಸ್ತಿ ಐತಂತೇಳಿ ನಾನು ದೊಡ್ಡ ಬೋಗಣಿ ಯೂಸ್ ಮಾಡ್ಲಿಕ್ಕತ್ತೀನಿ. ಇವಾಗ ಇದ್ರೊಳಗೆ 1 ಚೊಂಬಷ್ಟು ನೀರು ಹಾಕಿದ್ದೈತಿ. ಇಲ್ಲಿ ನಾನು ಅರ್ಧ ಕಿಲೋಷ್ಟು ಸಕ್ಕರೆ ತೊಗೊಂಡಿದ್ದೈತ್ರಿ. ಇವಾಗ ಇದ್ರೊಳಗೆ ಹಾಕ್ಬಿಡೋಣ. ಫ್ರೆಂಡ್ಸ್, ನಾ ಮಾಡ್ತಾರೋ ಶಾವಿಗೆ ಪಾಯಸಕ್ಕೆ ಎಷ್ಟು ಬೇಕಾಗ್ತೈತಲ್ಲ ಸಕ್ಕರೆ ಅಷ್ಟು ತೊಗೊಂಡಿದ್ದೈತ್ರಿ. ನೀವು ಜಾಸ್ತಿ ಕಮ್ಮಿನೂ ತೊಗೋಬಹುದು. ಇವಾಗ ಇದನ್ನು ಕರಗಿಸ್ಕೊಳ್ಳೋಣ್ರಿ. ಸಕ್ಕರೆನಂತೂ ಕರಗಿಸ್ಕೊಳ್ಳೋಣ. ಇವಾಗ ಇದ್ರೊಳಗೆ ಕೇಸರಿ ಹಾಕೊಂಡ್ರಿ. ಕೇಸರಿ ಹಾಕೋದ್ರಿಂದ ಶಾವಿಗೆ ಪಾಯಸ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತೆ ರೀ. ಫ್ಲೇವರ್ ಅಷ್ಟು ಚಲೋ ಇರ್ತೈತೆ ರೀ. ಅದಕ್ಕೆ ಸ್ವಲ್ಪ ನಾ ಕೇಸರಿ ಹಾಕಿದ್ದೈತಿ. ನಿಮ್ಮ ಮನೆಯಾಗ ಇಲ್ಲಾಂದ್ರೆ ನೀವು ಸ್ಕಿಪ್ನು ಮಾಡ್ಬೋದು. ಫ್ರೆಂಡ್ಸ್, ಇವಾಗಂತೂ ಸಕ್ಕರೆ ಒಂದು 2 ನಿಮಿಷ ಹಿಂಗೆ ಕುದಿಸ್ಕೋಬೇಕು ರೀ. ಅಂದರೆ ಸಕ್ಕರೆ ಸ್ವಲ್ಪ ಕರಗೋತನ ಕುದಿಸ್ಕೋಬೇಕು. ಫ್ರೆಂಡ್ಸ್, ಸಕ್ಕರೆ ಅಂತೂ ಸ್ವಲ್ಪ ಕರಗೈತ್ರಿ. ಇವಾಗ ಇದ್ರೊಳಗೆ ತುಪ್ಪದಾಗ ಇದೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಶಾವಿಗೆ, ಶಾವಿಗೆ ಇವಾಗ ಇದ್ರೊಳಗೆ ಹಾಕ್ಬಿಡೋಣ. ನೋಡಿ, ಎಲ್ಲ ಶಾವಿಗೆ ಹಾಕ್ಬಿಡೋಣ. ನೋಡಿ, ಇಷ್ಟು ಗೋಲ್ಡನ್ ಬ್ರೌನ್ ಇರಬೇಕು ರೀ ಶಾವಿಗೆ ಅಂತೂ, ಆವಾಗ ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ. ಫ್ರೆಂಡ್ಸ್, ಎಲ್ಲರೂ ಶಾವಿಗೆನ ಬಂದು ಹಾಲು ಕುದಿಸಿ ಅದ್ರೊಳಗೆ ಹಾಕ್ತಾರೆ ರೀ. ನಾ ಹಂಗೆ ಬರೋದಿಲ್ಲ ರೀ. ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಂತೇಳಿ ನಾನು ಸಕ್ಕರೆ ಪಾಕ ಮೊದಲು ಮಾಡ್ಕೊಂಡು ಅದ್ರೊಳಗೆ ಕೇಸರಿ ಹಾಕಿ ನಾನು ಕುದಿಸ್ಕೊತೀರಿ. ಟೇಸ್ಟ್ ಅಂತೂ ಸೂಪರ್ ಇರ್ತೈತೆ ರೀ. ನೀವು ಒಂದ್ಸರಿ ಹಿಂಗೆ ತಪ್ಪದೇ ಟ್ರೈ ಮಾಡಿರಿ. ಟೇಸ್ಟ್ ಅಂತೂ ಭಾರಿ ಇರ್ತೈತೆ ರೀ. ಫ್ರೆಂಡ್ಸ್, ಇದನ್ನಂತೂ ಇವಾಗ 2 ನಿಮಿಷ ಹಿಂಗೆ ಕುದಿಸ್ಕೊಳ್ರಿ. ಸ್ವಲ್ಪ ಸೇಮಿಯಾ ಕುದಿಯೋತನ ಕುದಿಸ್ಕೊಳ್ಳೋಣ. ಇದಂತೂ ಕುದ್ದೈತ್ರಿ. ಇವಾಗ ಬಾಜುಗೆ ನಾವು ಇದೇನು ಹಾಲು ಇಟ್ಟಿದ್ವಲ್ಲ ಅದನ್ನು ಇಲ್ಲಿ ನೋಡ್ರಿ ಬಿಸಿ ಅಂತೂ ಆಗಿದ್ದೈತಿ. ಗ್ಯಾಸ್ ಅಂತೂ ಬಂದ್ ಮಾಡೋಣ್ರಿ. ಗ್ಯಾಸ್ ಬಂದ್ ಮಾಡಿಬಿಟ್ಟು ಈ ಹಾಲು ಬಂದು ನಾವು ಶಾವಿಗೆ ಒಳಗೆ ಹಾಕ್ಬಿಡೋಣ್ರಿ. ಬಿಸಿ ಇರುವಾಗ ಹಾಕಿದ್ರೆ ಏನಾಗ್ತೈತಿ ರೀ, ಜಲ್ದಿ ಕುದಿತೈತ್ರಿ ಶಾವಿಗೆ. ಕೆನೆ ಅಂತೂ ಚಲೋ ಆಗಿದ್ದೈತ್ರಿ. ಯಾಕಂದರೆ ಫುಲ್ ಕ್ರೀಮ್ ತೊಗೊಂಡಿದ್ದೈತಲ್ಲ ನಾವು ಹಾಲು, ಅದಕ್ಕೆ ಇವಾಗ ಒಂದ್ಸರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ಇಲ್ಲಿ ನೋಡ್ರಿ
ಮಿಲ್ಕ್ ಮೇಡ್ ಅಂತೀವಲ್ಲ ಅಮೂಲ್ ತೊಗೊಂಡಿದ್ದೈತಿ ನಾನು. ಕಂಡೀಸ್ನರ್ ಮಿಲ್ಕ್ ಅಂತೂ ನಾನು ಅಮೂಲ್ ತೊಗೊಂಡಿದ್ದೈತಿ. ಯಾಕಂದರೆ ಸಣ್ಣ ಡಬ್ಬಿ ಅಂತೂ ನಾನು ಮಿಲ್ಕ್ ನೆಸ್ಲೆದಂತೂ ಸಿಕ್ಕಿಲ್ಲ ರೀ, ಅದಕ್ಕೆ ಅಮೂಲ್ ತೊಗೊಂಡಿದ್ದೆ. ಟೇಸ್ಟ್ ಅಂತೂ ಭಾಳ ಚಲೋ ಇರ್ತೈತಿ ರೀ, ಅದಕ್ಕೆ ನಾನು ಸಣ್ಣ ಡಬ್ಬಿ ತೊಗೊಂಡಿದ್ದೈತಿ. ಈ ಕ್ವಾಂಟಿಟಿಗೆ ಎಷ್ಟು ಬೇಕಾಗ್ತಿತ್ತಲ್ಲ ಮಿಲ್ಕ್ ಮೇಡ್ ಅಷ್ಟು ತೊಗೊಂಡಿದ್ದೈತಿ ನಾನು. ಒಂದು ಸಾರಿ ಮಿಕ್ಸ್ ಮಾಡೋಣ. ಇವಾಗ ಇದ್ರೊಳಗೆ ತುಪ್ಪ ಹಾಕೋಣ್ರಿ. ತುಪ್ಪ ಹಾಕಿ ಒಂದು ಸಾರಿ ಮಿಕ್ಸ್ ಮಾಡೋಣ್ರಿ. ಫ್ರೆಂಡ್ಸ್, ತುಪ್ಪ ಎಷ್ಟು ಜಾಸ್ತಿ ಹಾಕ್ತೀವಲ್ಲ ಅಷ್ಟು ಚಲೋ ಇರ್ತೈತಿ ರೀ ಶಾವ್ಗೆ ಪಾಯಸ ಅಂತೂ. ಫ್ರೆಂಡ್ಸ್, ಇವಾಗ ಬಾದಾಮು, ಗೋಡಂಬಿ, ಪಿಸ್ತಾ ಅಂತೂ ಫ್ರೈ ಮಾಡ್ಕೊಳ್ಳೋಣ್ರಿ. ಇವಾಗ ಗ್ಯಾಸ್ ಹಚ್ಚಿ ಒಂದು ಸಣ್ಣ ಪ್ಯಾನ್ ಬರ್ತೈತಲ್ಲ ರೀ, ಅದ್ರೊಳಗೆ ತುಪ್ಪ ಹಾಕಿ ಮೊದಲಿಗೆ ನಾವು ಗೋಡಂಬಿ ಅಂತೂ ಫ್ರೈ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಬಟ್ಲಷ್ಟು ಗೋಡಂಬಿ ತೊಗೊಂಡಿದ್ದೈತಿ. ಮೀಡಿಯಮ್ ಫ್ಲೇಮ್ನಾಗಿಟ್ಟು ನೋಡಿರಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಸುಡಾಕೆ ಹೋಗಬೇಡ್ರಿ. ಒಂದು ನಿಮಿಷಕ್ಕಿದು ನೋಡಿರಿ ಫ್ರೈ ಆಯಿತು. ಯಾಕಂದರೆ ಜಾಸ್ತಿ ಕ್ವಾಂಟಿಟಿ ಆಯ್ತಲ್ಲ, ನಾನು ಒಮ್ಮಿಕ್ಲನ್ನು ಫ್ರೈ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಇವಾಗ ಅದ ಪ್ಯಾನ್ ಇಟ್ಟೆ ರೀ. ನಾನು ಪ್ಯಾನ್ ಇಟ್ಟು ಒಂದು ಸಣ್ಣ ಚಮಚಷ್ಟು ತುಪ್ಪ ಹಾಕಿದರೆ ಇವಾಗ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಬಾದಾಮ್ ರೀ. ಫ್ರೆಂಡ್ಸ್, ಇದಂತೂ ರಾತ್ರಿ ನೆನೆಸಿ ನೀವು ಹೆಂಗೆ ಸಿಪ್ಪಿ ತೆಗಿತೀರಲ್ಲ, ನಿಮ್ಗೆ ಟೈಮ್ ಇದ್ದರೆ ಹಂಗೆ ಮಾಡಿರಿ ನೀವು. ಒಂದು ವೇಳೆ ನಿಮ್ಗೆ ಟೈಮ್ ಇಲ್ಲಾಂದರೆ ನೀವು ಒಂದು ಗ್ಲಾಸಷ್ಟು ಬಿಸಿ ನೀರು ಮಾಡಿ ಅದರೊಳಗೆ ನೀವು ಬಾದಾಮ್ ಹಾಕ್ಬೋದು. ಇಲ್ಲಿ ನಾನು 30 ಬಾದಾಮ್ ತೊಗೊಂಡಿದ್ದೈತಿ, ಅದನ್ನು ಸಿಪ್ಪಿ ತೆಗೆದು ಉದ್ದುದ್ದು ಕಟ್ ಮಾಡ್ಕೊಂಡಿದ್ದೈತಿ. ಇವಾಗ ಇದ್ರೊಳಗೆ ಇಲ್ಲಿ ನೋಡಿರಿ ಪಿಸ್ತಾನು ಅಷ್ಟೇ ನಾನು ಒಂದು 30 ಪಿಸ್ತಾ ತೊಗೊಂಡಿದ್ದೈತಿ. ಪಿಸ್ತಾನು ಅಷ್ಟೇ ರೀ, ಬಿಸಿ ನೀರೊಳಗೆ ಹಾಕಿ ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡಿದ್ದೈತಿ. ಸಿಪ್ಪಿ ತೆಗೆದು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೈತಿ. ಫ್ರೆಂಡ್ಸ್, ಈ ಪ್ರೊಸೆಸ್ ಅಂತೂ ನೀವು ಟೈಮ್ ಇದ್ದರೆ ಇಷ್ಟ ಮಾಡೋದ್ರಿ. ಒಂದು ವೇಳೆ ಟೈಮ್ ಇಲ್ಲ ಅಂತಂದ್ರಲ್ಲ, ನೀವು ಒಂದು ಗ್ಲಾಸಷ್ಟು ಬಿಸಿ ನೀರು ಮಾಡಿ ಒಂದು 2 ನಿಮಿಷದಾಗಂತೂ ಸಿಪ್ಪಿ ಬಂದುಬಿಡ್ತೈತೆ ರೀ ಬಾದಾಮ್ದು. ನೋಡಿರಿ ಮ್ಯಾಗಿನ ಸಿಪ್ಪಿ ತೆಗೆದು ನೀವು ಹೆಂಗೆ ಫ್ರೈ ಮಾಡ್ಕೊಂಡು ನೀವು ಪಾಯಸ ಮಾಡ್ಕೊಂಡ್ರಲ್ಲ, ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ ಶಾವ್ಗೆ ಪಾಯಸ. ಇವಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ರೀ. ಮೀಡಿಯಮ್ ಫ್ಲೇಮ್ನಾಗಿಟ್ಟು ಒಂದು 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದಾಯ್ತು ರೀ. ಜಾಸ್ತಿ ಅಂತೂ ಸುಟ್ಟಿಲ್ಲ ರೀ. ಇವಾಗ ಇದನ್ನು ಅದ ಪ್ಲೇಟ್ನಾಗ ಹಾಕೊಂಡ್ರಿ. ಇದೇನು ಗೋಡಂಬಿ ನಾವು ಮೊದಲಿಗೆ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದ ಪ್ಲೇಟ್ನಾಗ ಇವಾಗ ಹಾಕ್ಬಿಡೋಣ ರೀ. ಫ್ರೆಂಡ್ಸ್, ಇವಾಗ ಗೋಡಂಬಿ, ಬಾದಾಮ್, ಪಿಸ್ತಾ ಇದೇನು ನಾವು ಫ್ರೈ ಮಾಡ್ಕೊಂಡಿದ್ವಲ್ಲ ತುಪ್ಪದಾಗ, ಇವಾಗ ಶಾವ್ಗೆ ಪಾಯಸನಾಗ ಹಾಕ್ಬಿಡೋಣ ರೀ. ಶಾವ್ಗೆ ಪಾಯಸನಾಗ ಹಾಕಿ ಒಂದು ಸರಿ ಮಿಕ್ಸ್ ಮಾಡೋಲ್ಲ. ಫ್ರೆಂಡ್ಸ್, ನೀವು ಯಾವಾಗಲೂ ಮಾಡ್ಕೊತೀರಲ್ಲ ಹಂಗೆ ಇಲ್ದಂಗೆ ಶಾವ್ಗೆ ಪಾಯಸ ಇವತ್ತಿನ ವಿಡಿಯೋದಾಗ ನಾನು ಏನು ಹೇಳ್ಕೊಡ್ತೀನಲ್ಲ ಹಂಗೆ ನೀವು ಒಂದು ಸರಿ ಮಾಡಿ ನೋಡಿರಿ ಮನ್ಯಾಗ. ತಿಂದವರೆಲ್ಲ ಕೇಳ್ತಾರೆ ಇದು ಹೆಂಗೆ ಮಾಡಿ ನನಗೂ ಹೇಳ್ಕೊಡು ಅಂತೇಳಿ. ಫ್ರೆಂಡ್ಸ್, ಇದಂತೂ ರೆಡಿ ಐತ್ರಿ. ಇವಾಗ ಸರ್ವ್ ಮಾಡ್ಕೊಳ್ಳೋಣ ಬರ್ರಿ. ಮತ್ತು ಫ್ರೆಂಡ್ಸ್, ರೆಡಿ ಐತ್ರಿ ಶಾವ್ಗೆ ಪಾಯಸ. ಈ ಶಾವ್ಗೆ ಪಾಯಸ ಹೆಂಗೆ ಮಾಡ್ತಾರೆ ಅಂತೇಳಿ ಇವತ್ತಿನ ವಿಡಿಯೋದಾಗ ನಿಮ್ಗೆ ಈಸಿಗಿಂತ ಈಸಿ ಹೇಳ್ಕೊಡ್ತೀನಿ. ನೀವು ಒಂದು ಸಾರಿ ಮನ್ಯಾಗ ತಪ್ಪದೇ ಟ್ರೈ ಮಾಡಿರಿ. ಕಮೆಂಟ್ನಾಗ ತಿಳಿಸೋದಂತೂ ಮರ್ಲಿಕ್ಕೆ ಹೋಗಬೇಡ್ರಿ ಹೆಂಗಾಗೈತಿ ಶಾವ್ಗೆ ಪಾಯಸ ಅಂತೇಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಭಾಳ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರಿ. ನಿಮ್ಮ ಸಪೋರ್ಟ್ ಇಲ್ದಾಗ ನಾನೇನು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ. ಫ್ರೆಂಡ್ಸ್, ಇದಿತ್ತು ರೀ ಇವತ್ತಿನ ರೆಸಿಪಿ. ನಾಳೆ ಇನ್ನೊಂದು ರೆಸಿಪಿನಾಗ ನಿಮ್ಗೆ ಖಂಡಿತ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.